ಟ್ರಾಫಿಕ್ ಪೊಲೀಸ್ ಮಾಡಿದಂತಹ ಎಡವಟ್ಟಿಗೆ 3 ವರ್ಷದ ಕಂದಮ್ಮ ಬಲಿಯಾದಂತಹ ಘಟನೆ ಮಂಡ್ಯದಲ್ಲಾಯಿತು. ಅದಾದ ನಂತರದಲ್ಲಿ ಸಾರ್ವಜನಿಕರ ಆಕ್ರೋಶವೂ ಕೂಡ ಹೆಚ್ಚಾಯಿತು. ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದಾಗಿ ಬಾಲಕಿ ಬಲಿ ಪ್ರಕರಣ ಸಂಬಂಧ 3 ಎಎಸ್ಐಗಳ ತಲೆದಂಡ ಆಗಿದೆ. ಎಎಸ್ಐ ನಾಗರಾಜು, ಜಯರಾಮ್, ಗುರುದೇವ್ ಸಸ್ಪೆಂಡ್ ಮಾಡಿ ಆದೇಶವನ್ನ ಮಾಡಿದ್ದಾರೆ. ಹೆಲ್ಮೆಟ್ ತಪಾಸಣೆ ವೇಳೆ ಬೈಕ್ ಅನ್ನು ಅಡ್ಡಗಟ್ಟಿದ್ದ ಟ್ರಾಫಿಕ್ ಪೊಲೀಸರು ಈ ವೇಳೆ ಬೈಕ್ನಿಂದ ಬಿದ್ದು ಬಾಲಕಿ ರಕ್ತಸ್ರಾವದೊಂದಿಗೆ ಸಾವನ್ನಪ್ಪಿತ್ತು. ತಲೆಗೆ ತೀವ್ರತರವಾದಂತಹ ಪೆಟ್ಟು ಬಿದ್ದಿತ್ತು, ರಕ್ತಸ್ರಾವವಾಗಿತ್ತು. ತಾಯಿಯ ಮಡಿಲಲ್ಲೇ ಆ ಕಂದಮ್ಮ ಬಲಿಯಾಗಿತ್ತು. ಅದಾದ ನಂತರದಲ್ಲಿ ರಸ್ತೆಯಲ್ಲೇ ಆ ಮಗುವಿನ ಮೃತದೇಹವನ್ನು ಇಟ್ಕೊಂಡು ಗೋಳಾಡಿದ್ರು ಆ ತಾಯಿ. ಅದಾದ ನಂತರದಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಪೊಲೀಸರ ಈ ನಡೆಯನ್ನ ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಕೂಡಲೇ ಆ ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ಕೂಗು ಕೂಡ ವ್ಯಕ್ತವಾಗಿತ್ತು. ಭಾರೀ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿತ್ತು. ಇದರ ಬೆನ್ನಲ್ಲೇ 3 ಸಸ್ಪೆಂಡ್ ಮಾಡಿದ್ದಾರೆ. ಪೊಲೀಸರು ಅಡ್ಡಾಗ್ಲಾಗಿ ಸ್ಕಿಡ್ ಆಗಿ ಗಾಡಿ ಬಿದ್ದು ಟೆಂಪೋ ಬಂದು ಹರ್ಕೊಂಡಾಯ್ತು. ನನ್ನ ಮೇಲೂ ನನ್ನ ಮಗಳ ಮೇಲೂ ಕಣಮ್ಮ. ನಾಯಿ ಕಚ್ಚಿಬಿಟ್ಟಿತ್ತು. ಹೌದು, ನಾನೇ ನನ್ನ ಮಗಳನ್ನ ಎತ್ಕೊಂಡು ಕೂತಿದ್ದೆ. ಅಡ್ಡ ಹಾಕಿದ್ರು. ನಾಯಿ ಕಚ್ಚಿಬಿಟ್ಟೆ. ನನ್ನ ಮಗಳನ್ನ ಹಾಸ್ಪಿಟಲ್ ಕರ್ಕೋಬೇಕು ಬಿಡಿ ಸರ್ ಅಂದು. ಟೆಂಪೋ ಈ ಕಡೆ ಕರೆದು ಟೆಂಪೋ ಬಂದ್ ನಂಗೆ ಹರ್ಕ ಬಂದ್ಬಿಡ್ತು. ಪೊಲೀಸರು ಅಡ್ಡ ಹಾಕಿ ನನ್ನ ಮಗಳು ಸತ್ತೋದ್ಲು. ಇತ್ತಾಗ ಬನ್ನಿ ಅಂತ ಕೈ ಮಾಡಿದ್ದಾರೆ. ನಮ್ಮ ಅಣ್ಣ ಕರ್ಕ ಬರ್ತಾ ಇದ್ದಾರೆ. ನಮ್ಮ ಮಗಳನ್ನ ತೀರ್ಸ್ಕೊಂಡು ನನ್ನ ಮಗಳಿಗೆ 3 ವರ್ಷ ಚಿನ್ನ ಸಾಕಿದೆ ಸರ್. ಕೂತಾಡಿ ಆ ಕಡೆ ಈ ಕಡೆ ಓಡೋದ್ರು ಸರ್ ಅವರು. ನನ್ನ ಮನೆ ಇದೆ ಮಗಳು. ನನ್ನ ಮನೆ ಪಾಪಗೆ ನಾಯಿ ಕಚ್ಚೋಯ್ತು ಅಂತ ನಾನು ಮಧುರಿಂದ ಬರ್ತಾ ಇದ್ದೋಣ. ಫುಲ್ ಡ್ಯಾಮೇಜ್ ಹಾಕಿದ್ರಣ. ಸಣ್ಣ ಹತ್ರ ಗಾಡಿ ಅಡ್ಡ ಹಾಕಿದ್ದಾರೆ. ಗಾಡಿ ಅಡ್ಡ ಹಾಕಂದಲ್ಲಿ ಈಗ ಹಾಸ್ಪಿಟಲ್ಗೆ ಇದ್ದಾರೆ. ಅವ್ರು ಮೂವ್ ಮಾಡೋಕೆ ಬಿಟ್ಟಿಲ್ಲ. ಮೂವ್ ಮಾಡಿದ್ಮೇಲೆ ಇವ್ರು ಏನು ಮಾಡ್ತಾರೆ, ಅರ್ಜೆಂಟ್ ಹೋಗ್ಲೇಬೇಕು ಅಂತ ಗಾಡಿ ಮೂವ್ ಮಾಡಿದ್ದಾರೆ. ಗಾಡಿ ಮೂವ್ ಮಾಡೋದು ಸ್ಕಿಡ್ ಆಗಿದೆ. ಅವ್ರು ಏನು ಮಾಡಿದ್ದಾರೆ, ಟೆಂಪೋದವರು ಇವರು ಗಾಡಿ ಅಡ್ಡ ಹಾಕಿದ್ದಾರೆ. ಇವರು ಗಾಡಿಗೆ ಅಡ್ಡ ಹಾಕಿದ್ಮೇಲೆ ಏನು ಮಾಡಿದ್ದಾರೆ, ಇವ್ರು ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಬೇರೆ ಗಾಡಿ ಬಂದಿದೆ. ನಡೆದಿದೆ. ನನ್ನ ಮಗಳಕ್ಕೆ ತಿನ್ನಕ್ಕೆ ಇವರೇ ಕಾರಣ ಸ್ವಾಮಿ. ಇವ್ರು ದುಡ್ಡು ತಿನ್ಕೊ ಹೋಗ್ತಿದ್ದ ಸ್ವಾಮಿ. ಯಾವ್ದೋ ದುಡ್ಡು ಕಟ್ಬೇಕು ಸ್ವಾಮಿ ಇವ್ರಿಗೆ. ನನ್ನ ಮಗಳು ಪರಿಹಾರ ಕೊಡ್ತಾರಂತೆ. ನಾನೇ 10 ಲಕ್ಷ ಕೊಡ್ತೀನಿ ಸ್ವಾಮಿ. ನಾನೇ 10 ಲಕ್ಷ ಕೊಡ್ತೀನಿ ಪರಿಹಾರ. ನನ್ನ ಸಂಪಾದನೆಗೆ ನನ್ನ ಮಗಳ ಪರಿಹಾರ ನ್ಯಾಯ ಕೊಡ್ತೀರಾ? ನನ್ನ ಮಗಳು ನ್ಯಾಯ ಕೊಡ್ತೀರಾ? ನನ್ನ ಮಗಳು ಜೀವ ಕೊಡಿ ಸ್ವಾಮಿ, ಸಾಕಷ್ಟೇ. ನನ್ನ ಮಗಳು ಜೀವ ಕೊಡಿ ಸ್ವಾಮಿ. ಪಾಪ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. 3 ವರ್ಷದ ಮಗುವನ್ನು ಬಲಿ ಪಡೆದಂತಹ ಪ್ರಕರಣ ಸಂಬಂಧ 3 ಈಗ ಸಸ್ಪೆಂಡ್ ಮಾಡಿದ್ದಾರೆ. ಉಳಿದಂತೆ ಏನು ಆದೇಶ ಆಗಿದೆ? ದಿವ್ಯಾ, ಇದೀಗ ಸ್ಥಳಕ್ಕೆ ಮಲ್ಲಿಕಾರ್ಜುನ್ ಬಾಲದಂಡಿ SP ಅವರು ಕೂಡ ಬಂದಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಂದ್ರೆ ಇಷ್ಟು ಹೊತ್ತಾದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ಯಾಕೆ ಬಂದಿಲ್ಲ ಅಂತಲೂ ಕೂಡ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ರು. ಮತ್ತು ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಈ ಬಗ್ಗೆ ಗಮನ ಹರಿಸಬೇಕು ಅನ್ನಿಟ್ಟು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ರು. ಇದೀಗ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಕೂಡ ಇದೀಗ ಸ್ಥಳಕ್ಕೆ ಬಂದಿರುವಂತದ್ದು. ಪೊಲೀಸರ ವಿರುದ್ಧವಾಗಿ ಇಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ವಿ. ಸದ್ಯ 3 ASIಗಳನ್ನ ಅಮಾನತು ಮಾಡಿರುವುದಾಗಿ
ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕೂಡ ಮಾಹಿತಿ ಕೊಟ್ಟಿದ್ದು, ಇನ್ನೂ ಕೂಡ 3 ಸಿಬ್ಬಂದಿಗಳಿದ್ದಾರೆ, ಅವ್ರನ್ನು ಕೂಡ ಅಮಾನತು ಮಾಡಬೇಕು. ಜೊತೆಗೆ ರಕ್ಷಿಸಬೇಕು ಅನ್ನೋ ಕೂಡ ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಮಗುವ ಶವವನ್ನು ರಸ್ತೆಯಲ್ಲೇ ಕೂಡ ತಂದೆ ತಾಯಿಗಳು ಜೊತೆಗೆ ಅವರ ಪೋಷಕರು ಕೂಡ ಅವ್ರಿಗೆ ಸಾರ್ವಜನಿಕರು ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಪೊಲೀಸರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪೊಲೀಸರ ಅಜಾಗರೂಕತೆ ಮತ್ತೆ ಬೇಜವಾಬ್ದಾರಿತನದಿಂದಾಗಿ ಮಗುವಿನ ಪ್ರಾಣವಾಗಿದೆ. ಇದಕ್ಕೆ ಯಾರು ಜವಾಬ್ದಾರರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವಂತದ್ದು. ದಿವ್ಯಾ, ಓಕೆ, ಈಗ ಘಟನೆ ಆಗಿದೆ, ಏನು ಕ್ರಮ ಆಗಬೇಕು ಅದರ ಬಗ್ಗೆ ಮಾಡ್ತೀವಿ, ಆ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಮಗುವನ್ನು ಅಂತ್ಯಕ್ರಿಯೆ ಮಾಡಿಸ್ಬೇಕು, ಅಲ್ಲಿಂದ ಸ್ಥಳದಿಂದ ತೆರವು ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಆಗ್ತಾ ಇದೆ ಪೊಲೀಸರು ಮತ್ತು ಸ್ಥಳೀಯರ ಜೊತೆಗಿನ ವಾಗ್ವಾದ? ದಿವ್ಯಾ, ಪೊಲೀಸರು ಹೇಳುವಂತ ಪ್ರಕಾರವಾಗಿ ಮೊದಲು ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ಹೇಳಿ ಕೂಡ ಪೊಲೀಸರು ಕೂಡ ಆದ್ರೆ ಪೋಸ್ಟ್ ಮಾರ್ಟಮ್ಗೆ ನಾವು ಅನುಮತಿ ಯಾವುದೇ ರೀತಿಯಂತ ಕ್ರಮಗಳಾಗಲ್ಲ, ಮತ್ತೆ ಸಿಗಲ್ಲ ಕೂಡ ಪೋಷಕರು ಇಲ್ಲಿ ಅಂದ್ರೆ ಮಗುವಿನ ಶವವನ್ನು ಇಟ್ಕೊಂಡು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಪೊಲೀಸರು ಪೋಷಕರ ಮನವೊಲಿಸುವಂತ ಕೆಲಸ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಪೋಷಕರ ಬಿಜೆಪಿ ಮುಖಂಡ ಓಕೆ ರೋಹಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ನೆಟ್ವರ್ಕ್ ಇಶ್ಯೂ. ಸೊ ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿ ಕೂಡ ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ಆಗಮನದ ನಂತರದಲ್ಲಿ ಸ್ಥಳೀಯರು ಪೊಲೀಸರ ಜೊತೆಗೆ ವಾಗ್ವಾದವನ್ನು ನಡೆಸ್ತಾ ಇದ್ದಾರೆ. ಈ ರೀತಿಯಾದಂತಹ ತಪಾಸಣೆಗಳು ಯಾಕೆ, ಜೀವವನ್ನು ಬಲಿ ಪಡೆಯುವಂತಹ ತಪಾಸಣೆಗಳ ಅಗತ್ಯತೆ ಏನು, ಮತ್ತು ಈಗ ನನ್ನ ಮಗುವಿನ ಬಲಿ ಪಡೆದ್ರಲ್ಲ ಅವರಿಗೆ ಏನು ಮಾಡ್ತೀರಿ ಅದರ ಬಗ್ಗೆ ನಮಗೆ ತಿಳಿಸಿ, ಇಲ್ಲದೇ ಇದ್ದರೆ ನಾವು ಇಲ್ಲಿಂದ ಕದಲಲ್ಲ ಅಂತ ಸ್ಥಳೀಯರು ಮತ್ತು ಮೃತ 3 ವರ್ಷದ ಬಾಲಕಿಯ ಪೋಷಕರು ಕಣ್ಣೀರಿಟ್ಟು ಆಗ್ರಹಿಸ್ತಾ ಇದ್ದಾರೆ. ಪೊಲೀಸರು ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಆದರೂ ಕೂಡ ಅದು ಫಲ ಕೊಡ್ತಾ ಇಲ್ಲ. ಮರಣೋತ್ತರ ಪರೀಕ್ಷೆಗಾಗಿ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡಿ ಅಂತಿದ್ದಾರೆ. ಬಟ್ ಅಲ್ಲಿ ವಾಗ್ವಾದ ಮುಂದುವರೆದಿದೆ. ಪೊಲೀಸರು ಯಾರ್ಯಾರು ಡ್ಯೂಟಿ ಮಾಡ್ತಿದ್ರು ಅವ್ರನ್ನೆಲ್ಲಾರನು ಕರ್ಸ್ಬಿಟ್ಟು ಮಂಡ್ಯಕ್ಕೆ ಯಾರು ಉಸ್ತುವಾರಿ ಅವ್ರೆ ಎಲ್ಲಾರು ಬರ್ಬೇಕು, ಬಂದೆ ಆ ಪುಟ್ಟ ಮಗಿಗೆ ನ್ಯಾಯ ಕೊಡ್ಬೇಕು. ಪೊಲೀಸ್ನವರು ಕೈ ಹಿಡ್ಕ ಎಳೆದಾಗ ಪಾಪು ಬಿದ್ದು ಕೆಳಕ್ಕೆ ಪ್ರಾಣ ಬಿಟ್ಟಿರೋದು ಪೊಲೀಸ್ನವರು ಇದು ಕಾರಣ. ಮದ್ದೂರು ತಾಲೂಕು ಗೊರನಹಳ್ಳಿ ಗ್ರಾಮದಲ್ಲಿ ಆ ಪಾಪುಗೆ ನಾಯಿ ಕಚ್ಚಿದ್ರಿಂದ ಮದ್ದೂರು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡೋದಾಗ ಏನಾಗೈತೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯಕ್ಕೆ ಹೋಗಿ ಅಂತ ಅಂದವ್ರೆ. ಅವಾಗ ಕಾರ್ ಇರ್ಲಿಲ್ಲ, ಸ್ಕೂಟ್ರಲ್ಲಿ ಬೈಕಲ್ಲಿ ಬರ್ಬೇಕಾದ್ರೆ ಇವರು ಪಾಪು ಅವರ ತಾಯಿನೂ ಮತ್ತೆ ಅವ್ರ ಚಿಕ್ಕಪ್ಪನ ಜೊತೆಲಿ ಬರ್ಬೇಕಾದ್ರೆ ಸ್ವರ್ಣಸಂದ್ರದ ಹತ್ರ ಇವ್ರದ್ದು ಯಾವಾಗ್ಲೂ ಡೈಲಿ ಅಡ್ಡ ಹಾಕ್ತಾರೆ ಪೊಲೀಸ್ನವರು. ಅಲ್ಲಿ ಕೈ ಹಿಡಿದು ಎಳೆದಿದ್ದಾರೆ. ನಿನ್ಸ ಹುಡುಗ ಅರ್ಜೆಂಟ್ ಐತೆ ಸರ್ ಅಂದಾಗ್ಲೂ ನಿನ್ಸಕ್ಕೆ ಕೈ ಹಿಡಿದು ಎಳೆದಿದ್ದಾರೆ. ಡಿವೈಡರ್ ಹಂಚು ಬಂದಾಗ ಆ ಹುಡುಗ ಸ್ಕಿಡ್ ಆಗಿಬಿಟ್ಟು ಅವ್ರ ತಾಯಿಗೂ ಕೈ ಫ್ರಾಕ್ಚರ್ ಆಗಿದೆ, ಮಗು ಅಲ್ಲೇ ಪ್ರಾಣ ಬಿಟ್ಟೈತೆ. ಘಟನೆ ನಡೆದ ಸ್ಥಳದಿಂದ ಪೊಲೀಸ್ನವರು ಎಸ್ಕೇಪ್, ಯಾರು ಇಲ್ಲ ಅಲ್ಲಿ. ಡ್ಯೂಟಿಲಿ ಇದ್ದಂತ ಅಧಿಕಾರಿಗಳು ಒಬ್ರು ಇಲ್ಲ, ಅಲ್ಲಿದ್ದಂತ ಪೊಲೀಸ್ನವರು ಒಬ್ರು ಇಲ್ಲ ಅಲ್ಲಿ. ಅಟ್ಲೀಸ್ಟ್ ಮಗು ಹೀಗಾಗಿದೆ ಅಂತ ಹಾಸ್ಪಿಟಲ್ಗಾರ ತೋರಿಸುವಂತ ಸೌಜನ್ಯ ಇಲ್ಲ ಪೊಲೀಸರು. ಸಂಬಳ ಹಾಕಲ್ವಾ ಸರ್ ಅವ್ರಿಗೆ? ಸಂಬಳ ಹಾಕಲ್ವಾ? 100-200ಕ್ಕೆ ಒಂದ್ ಮಗಿನ ಜೀವನ ಮಾಡೋರು ಕೊಟ್ಟಾರೆ. ಈಗ